ಅಯ್ಯಪ್ಪ ಅಯ್ಯವ್ವ ಅಯ್ಯವ್ವ 10 ದಿನ ನಮ್ಮನ್ ಬಿಟ್ಟಿದ್ರಲ್ಲ ನಿಮ್ಗೆ ಏನು ಅನ್ಸಿಕ್ಕಿಲ್ವಾ? ಕರೆಕ್ಟಾಗಿ ಕುತ್ಕೋ ಬ್ಲಾಗಲ್ಲೆಲ್ಲ ಕಾಣಿಸ್ತಾ ಇದೆ. ಬಿದ್ದೆ ಗೈಸ್, ಇದನ್ನ ಹಿಡ್ಕೊಂಡ್ ಬರ್ತಾ ಇದೆ ದುಬ್ಬನ್ ಬಿದ್ದೋದ್ನಲ್ಲ ಗೈಸ್. ಏನ್ ಮಾಡ್ತೀರಾ ಅಷ್ಟೊತ್ತಿಗೆ ಎದ್ಬಿಟ್ಟು? ಪಾಪ ಬೆಳಿಗ್ಗೆಯಿಂದ ಬರೀ ಲವ್ ಸಾಂಗ್ನೇ ಕೇಳ್ತಾವನೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಾಕಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತು ದಟ್ ನಮ್ಮ ಅತ್ತಿಗೆ ಅವ್ರ ಅಮ್ಮವ್ರ ಮನೆಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಅಂತ. ಇವತ್ತು ಬರ್ತಾರೆ. ಸೊ ನಾನು ನಮ್ಮತ್ತಿಗೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ನಮ್ಮ ಮನೆಗೆ ಯಾರೋ ಇಬ್ರು ಬಂದವ್ರೆ. ಯಾರು ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. ನಮ್ಮಮ್ಮ ಏನು ಮಾಡ್ತೈತೆ, ಅಮ್ಮ ಆಯ್ತಾ ಆಡ ಕೊಟ್ಟು ಬಂದ್ರ? ಏನು ಮಾಡ್ತಿದ್ರಿ? ಏನಕ್ಕೆ? ನಮ್ಮಮ್ಮ ಸ್ನಾನಕ್ಕೆ ನೀರು ಬಿಡ್ಕಂತ ಐತಂತೆ. ಬಟ್ಟೆ ಒಣಗಾಕ್ಬಿಟ್ಟು ಬಂದ್ರೆ ಆಗ್ಲೇ ಬಟ್ಟೆ ಒಣಗಾಕಕ್ಕೆ ಹೋಗಿದ್ರು, ಒಣಗಾಕ್ಬಿಟ್ಟು ಬಂದವ್ರೆ. ತಿಂಡಿ ತಿಂದ್ರಿ ತಾನೇ? ರೊಟ್ಟಿ ಮಾಡಿದ್ರು ಗೈಸ್ ಇವತ್ತು. ರೊಟ್ಟಿ ಮತ್ತೆ ಕ್ಯಾಪ್ಸಿಕಮ್ ಪಲ್ಯ. ನಾವು ಇದು ಗದ್ದೆ ತಕ್ಕ ಹೋಗಿದ್ದು ಬರ್ತೀವಿ. ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಒಂದು ಎಳ್ನೀರು ಕುಡ್ಕೊಬತ್ತೀವಿ. ಎಳ್ನೀರು ಬೇಕಾ ನಿಮಗೆ? ಹೌದು. ಇದ್ಯಾಕಮ್ಮ ಹಿಂಗೆ ಉಂಟಾಡ್ತೀರಿ? ನಮ್ಮಮ್ಮ ಉಂಟಾಡ್ತಾರೆ ಗೈಸ್. ಅವ್ರಿಬ್ರು ಹೆಂಗ್ ಬಂದ್ರು? ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡವ್ರಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ಬರ್ತಾರೆ ಅಂತ? ಯಾವಾಗ? ಹಾಂ ಹಾಂ ಅದಕ್ಕೆ ಗೈಸ್ ಗೊತ್ತಾಯ್ತು ತಾನೇ ಯಾರು ಬಂದವ್ರೆ ಅಂತವ? ನಮ್ಮ ಮನೆಗೆ ಬರೋವಿ ಎಡೆ ಮನು ವಿಶ್ ಇಬ್ರು ಬಂದವ್ರೆ ಗೈಸ್. ಇವನು ಪಾಪ ಬೆಳಿಗ್ಗೆಯಿಂದ ಬರೀ ಲವ್ ಸಾಂಗ್ನೇ ಕೇಳ್ತಾವನೆ. ಬರೀ ಅವ್ರ ಹುಡುಗಿನ ಮಿಸ್ ಮಾಡ್ಕೊಂಡು ಬರೀ ಲವ್ ಸಾಂಗ್ನೇ ಕೇಳ್ತಾವನೆ. ಯಾಕಮ್ಮ? ಅವ್ರಮ್ಮ ಅವೆಲ್ಲ ಏನಿಲ್ಲ, ಫನ್ ಅಷ್ಟೇ. ಕವಿತಕ್ಕ ಕೇಳಿಸ್ಕೋ, ನಮ್ಮ ಹುಡುಗ ಕವಿತಕ್ಕ ಕೇಳಿಸ್ಕೋ, ಹೊಡಿ ಗೋಲಿ ಅಂತವನೆ. ನಮ್ಮ ಹುಡುಗ ಅಂತವನಲ್ಲ, ನಮ್ಮ ಹುಡುಗ ಅವ್ರ ಅಮ್ಮ ಯಾರನ್ನ ತೋರಿಸ್ತದ ಅವ್ರನ್ನ ಮಾತ್ರ ಮದ್ವೆ ಆಗಿದೆ. ಅಲ್ಲ ಹುಡುಗ. ಗೈಸ್, ನೆನ್ನೆ ಸಂಜೆ ನಾನು ಸ್ಟ್ರೀಮಲ್ಲಿ ಕೂತಿದ್ನಾ, ಹತ್ತತ್ರ ಎಷ್ಟು ಒಂದು 7:30 ಆಗಿತ್ತಾ ನೀವು ಬಂದಾಗ? 6:30 7 ಗಂಟೆಯಲ್ಲಿ ಗೈಸ್ ಸ್ಟ್ರೀಮಲ್ಲಿ ಕೂತಿದ್ದೆ. ಬಂದ್ಬಿಟ್ಟು ಕಿಟಕಿಲಿ ಬಗ್ ನೋಡ್ತಾವನು ಈ ಅಂತವ. ಆಮೇಲೆ ಇವನು ಮನೇನು ಬಂದ, ಎಲ್ಲರೂ ಬಂದರು. ಬಂದಮೇಲೆ ನೆನ್ನೆ ರಾತ್ರಿನೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಗೈಸ್. ಮಾಡೋಕ್ಕಾಗಿಲ್ಲ, ನಾನು ಬೇರೆ ಸ್ಟ್ರೀಮ್ ಮುಗಿಸ್ಕೊಂಬಂದೆ. ಅದಾದಮೇಲೆ ಇವ್ರ ಜೊತೆ ಮಾತಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆಟಾಡ್ಕೊಂಡು ಕೂತಿದ್ದು. ಸೊ ಇವಾಗ ಬೆಳಿಗ್ಗೆ ಎದ್ನಲ್ಲ, ಆಲ್ರೆಡಿ ನಾನು ಎದೊಳಕ್ಕೂ ಮುಂಚೆನೇ ಗೈಸ್ ಇವರೆಲ್ಲ ಎದ್ಬಿಟ್ಟಿದ್ರು. ನಾನು ಎಷ್ಟೊತ್ತು ಗೆದ್ದೆ? ನಾನು 6:30 ಗೆದ್ದೆ ತಾನೇ ಇವತ್ತು? ಏಯ್ 10:45 10:30 ಇಲ್ಲ 10:30 ಗೈಸ್. ನಾನು ಅಷ್ಟು ಲೇಟಾಗಿ ಎದಳ್ತೀನ ಗೈಸ್? ನಾನು ಅಷ್ಟು ಲೇಟಾಗಿ ಎದಳ್ತೀನ ನೋಡಿ ಹೆಂಗೆ ಹೇಳ್ತಾವ್ರಿ ಇವರೆಲ್ಲ. ಯಾಕೆ ಹಿಂಗೆ ಸುಳ್ಳು ಆಪಾದನೆ ಯಾಕೆ ಹಾಕ್ತೀರಾ ನನ್ನ ಮೇಲೆ? ಸತ್ಯವನ್ನೇ ಹೇಳಿದೆ. ನೀನು ಎಷ್ಟೊತ್ತು ಗೆದ್ದಿದೆ? ನಾನು 7 ಗಂಟೆಗೆ ಗೆದ್ದಿದ್ದೆ. ಅಯ್ಯಯ್ಯಪ್ಪ, ನೀನು? ನಾನು 5:36. ಅಯ್ಯಯ್ಯಪ್ಪ, ಏನು ಮಾಡ್ತೀರಿ ಅಷ್ಟೊತ್ತಿಗೆ ಎದ್ಬಿಟ್ಟು ಬಾತ್ರೂಮ್ಗೆ ಹೋದೆ. ನೀವೆಷ್ಟೊತ್ತು ಗೆದ್ರಮ್ಮ? ಇವನು 7 ಗಂಟೆ ಅಂದ್ರೆ ಇವನು 5:30 ಗೆದ್ದಿದಂತೆ. ಏನು ಮಾಡ್ತಾರೆ ಅಷ್ಟು ಬೇಗ ಎದ್ಬಿಟ್ಟು? ಅದೇ ಅಪ್ಪ ಕೇಳ್ತಲ್ಲ, ಸುಳ್ಳು ಹೇಳ್ತಿದ್ಯಾ ನೀನು? ಸುಳ್ಳು ಹೇಳ್ತಿದ್ಯಾ ಹಂಗಿದ್ರೆ? ಸುಳ್ಳು ಹೇಳ್ತಿದ್ಯಾ ಹಂಗಿದ್ರೆ ನೀನು? ಸುಳ್ಳು. 5:30 ಏನಕ್ಕೆ ಎದ್ದಿದ್ದೆ? ನನಗೇನೋ ಡೌಟು, ಇವತ್ತು 5:30 ಗೆದ್ದವ್ರೆ ಅಂತ. ಅಮ್ಮ ನಾನು ಎಷ್ಟೊತ್ತು ಗೆದ್ದಮ್ಮ? ಅವ್ರು ಎದ್ದು ವಾಶ್ರೂಮ್ಗೆ ಹೋಗಿದ್ರಂತೆ ಕಣಮ್ಮ. ಅಮ್ಮ ನಾನು ಎಷ್ಟೊತ್ತು ಗೆದ್ದೆ ಇವತ್ತು? ನಾನು ಎಷ್ಟೊತ್ತು ಗೆದ್ದೆ ಇವತ್ತು? 10:30 ನೋಡು. 10:45 ಒಂದು ಸುಳ್ಳು ಹೇಳ್ತಾ ಇದೀಯ ನೀನು. ಗೈಸ್, ಇವತ್ತು ನಮ್ಮ ಅತ್ತಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಇವ್ರನ್ನೂ ಇರಿಸ್ಕೊಂಡಿದೀವಿ. ಅತ್ತಿಗೆ ಬರೋರ್ಗು ಹೋಗ್ಬೇಡ್ರಿ ಅಂತ. ನಾವು ಖಂಡಿತವಾಗ್ಲೂ ಕಳ್ಸಲ್ಲ. ಅಕ್ಕನ ಮುಖ ನೋಡಕ್ ನಂಗೆ ಇಷ್ಟ ಅಲ್ಲ ಅಂತೆ. ಮಮ್ಮಿ 10 ದಿನ ಆಗೈತೆ ನಿಮ್ಮ ಮಗಳು. 10 ದಿನ ಆಯ್ತಾ? 10 ದಿನ ಆಯ್ತಾ ನಾವು ಅತ್ತಿಗೆ ಹೋಗಿ? ಇವತ್ತಿಗೆ 10 ದಿನ ಆಗೈತೆ. ನಿಮ್ಮ ಮಗಳು ಬಿಟ್ಬಿಟ್ಟು ಇವತ್ತು ನಿಮ್ಮ ಮಗಳು ನಿಮ್ಮ ಮನೆಗೆ ವಾಪಸ್ ಬರ್ತಾವ್ರೆ. ಹೆಂಗ ಅನಿಸ್ತೈತಿ? ಖುಷಿ ಆಗ್ತೈತಾ? ಅವ್ರನ್ನ ಜಾಸ್ತಿ ಮಿಸ್ ಮಾಡ್ಕೊಂಡ್ರೆ ಇಲ್ಲ? ಅದು ಮೇಯ್ನಲ್ಲಿ ಪರ್ಣಿ. ಅಯ್ಯಯ್ಯೋ,
ನಮ್ಮ ಅಮ್ಮ ಇಲ್ಲೇ ಬರ್ಸ್ಕೊಂಡ್ ಕೂತದೆ. ಪರ್ಣಿ ಮೇನ್ ತಾನೆ ನಿಮ್ಗೆ. ನಮಗ್ ಬೆಲೆನೇ ಇಲ್ಲ ಗೈಸ್. ಮನೆಗ್ ಸೊಸೆ ಬಂದಾಗಿಂದ ಮಕ್ಳಿಗೆ ಬೆಲೆನೇ ಇಲ್ಲ. ನಾವು ಲೆಕ್ಕಕ್ಕೆ ಇಲ್ಲ, ಹಂಗ್ ಮಾಡ್ಬಿಟ್ಟವ್ರೆ. ತಪ್ಪು ತಾನೇ ಹಂಗ್ ಮಾಡೋದು. ಆ ಮಕ್ಳು ಬಿಟ್ಕೊಡೋದು ತಪ್ಪು ತಾನೆ. ಅವ್ರನ್ನ ಮಕ್ಳು ಅಂತಾನೆ ನೋಡ್ಕೋಬೇಕಲ್ವಾ? ಹಂಗನ್ಬಿಟ್ಟು ಸೊಸೆ ಬಂದಿದ ತಕ್ಷಣ ಮಕ್ಳು ಮರ್ತು ಬಿಡೋದಾ? ಮರ್ತಿಲ್ಲ, ನೋಡ್ತೀನಿ. ಅಪ್ಪ ಅಮ್ಮನ್ ಮರಿಬೇಡಿ. ನಾವು ಮರೆಯಲ್ಲ, ನಾವ್ ಹಂಗೆಲ್ಲ ಮರೆಯಲ್ಲ. ನೋಡೋಣ. ಇನ್ನ ನೆಕ್ಸ್ಟ್ ನನ್ನ ಹೆಂಡತಿ ಬಂದಾಗ ಹಂಗಾರೆ ಇಬ್ಬಿಬ್ರು ಸೊಸೆ ಆಗೋಯ್ತಾರಮ್ಮ ನಿಮ್ಗೆ? ಅವಾಗ 2 ಕಣ್ಣು. ಇವ್ ನೋಡು, ನೀವೇನಾರ ಮಾತಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಮೆಸೇಜ್ ಮಾಡಬೇಕು, ನಮ್ಮ ಹುಡುಗಿಗೆ ಮೆಸೇಜ್ ಮಾಡ್ಕೊಂಡು ಕೂತ್ಕೊತೀನಿ ಅಂದ್ಬಿಟ್ಟು ಕೂತವನೆ. ಕರೆಕ್ಟಾಗಿ ಕುತ್ಕೋ, ಬ್ಲಾಗಲ್ಲೆಲ್ಲ ಕಾಣಿಸ್ತಾ ಇದೆ. ಏನು ಇಲ್ಲ ಅಂತ್ಯಾ? ಸೊ ಗೈಸ್, ಇವರೆಲ್ಲ ಎದ್ಬಿಟ್ಟು ಪಾಪ ಚಿಟ್ಚಾಟ್ ಮಾಡ್ಕೊಂಡು ಕೂತಿದ್ರು. ನಾನು ಎದ್ದು ಲೇಟ್ ಆಯಿತು. ಸೊ ಇವಾಗ ತಿಂಡಿ ಮಾಡ್ಕೊಂಡು ಕೂತಿದ್ದೆ. ಸೊ ಈಗ ಇವರೆಲ್ಲ ಜೊತೆ ಮಾತಾಡ್ಕೊಂಡು ಕೂತಿದ್ನಲ್ಲ, ಹಂಗೆ ಒಂದು ರೌಂಡ್ ಇವಾಗ ಗದ್ದೆ ಹತ್ರಕ್ಕೆ ಹೋಗಿದ್ದು ಬರ್ತೀವಿ. ಸೊ ಬನ್ನಿ, ಇವ್ರನ್ನೆಲ್ಲ ಕರ್ಕೊಂಡು ಗದ್ದೆ ಹತ್ರಕ್ಕೆ ಹೋಗಿದ್ದು ಬರೋಣ. ಬನ್ನಿ ಗೈಸ್, ಹೋಗೋಣ. ಹಾಯ್ ಬಾ, ನಮ್ಮ ಗಾಡಿ ಇಲ್ವಾ? ನಿನ್ನ ಕೀ ಆಮೇಲೆ ಇಸ್ಕೊಡ್ತೀನಿ. ಗೈಸ್, ಇವ್ರು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇವ್ರು ಬೈಕ್ ಕಿತ್ಕೊಂಡು ಮಡಿಕೊಂಡಿದ್ದೀವಿ. ನೆನ್ನೆ ಪಾಪ ಮೈಸೂರಿಂದ ನೋಡಿ ಗೈಸ್, ಮೈಸೂರಿಂದ ಎಲೆಕ್ಟ್ರಿಕ್ ವೆಹಿಕಲ್ ಬಂದವ್ರೆ. ಬನ್ನಿ ಗಾಡಿ ತೋರಿಸ್ತೀನಿ. ಕೆಳಗಡೆ ಇದೆ. ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿರಿ ಹಂಗಿದ್ರೆ? 84. ನಾಟ್ ಬ್ಯಾಡ್. ಕೆಳಗಡೆ ಬಂದ್ಬಿಟ್ಟು ಇಲ್ಲೇ ಗೈಸ್, ಇಲ್ಲೇ ಅಂಗಡಿ ಮುಂದಗಡೆ ಅದನ್ನ ಚಾರ್ಜ್ ಹಾಕಿದ್ರು. ಗುಂಡನ ಮಗನ ಇವನು ಏನು ಮಾಡ್ಕೊಂಡ ಗೊತ್ತಾ ಗೈಸ್? ಅದನ್ನ ಇಟ್ಟಿದ್ವಾ, ಅದು ಕಾಯಿ ಹಿಡಿದಿತ್ತಲ್ಲ, ಕಾಯಿ ಹಿಡಿದ್ಬಿಟ್ಟು ಇಲ್ಲಿ ಇಟ್ಟಿದ್ರಂತೆ. ಇವನು ಹಿಂಗೆ ಹೋಗಿ ಒಂದು ರೌಂಡ್ ಹಿಂಗೆ ಬಂದವನೇ, ಅದು ಅದ್ರ ಮೇಲೆ ಅವನ ಮೇಲೆ ಬಿದ್ದೋಗಿತ್ತು. ಕೈ ಅಂತ ಬಡ್ಕೊಂತ ಇದ್ದ. ಆಮೇಲೆ ಬಂದ್ಬಿಟ್ಟು ಅದನ್ನು ಬಿಡಿಸ್ಬಿಟ್ಟು ಮತ್ತೆ ಸೈಡಿಗೆ ಮನಿ ಕಳಪ್ಪ ಅಂತ ಅಂದ್ಬಿಟ್ಟು ಮಲಗಿಸ್ದೆ. ಇಲ್ಲಿ ಗುಂಡನ ಮಗನ್ನ ಬಾರ, ಬತ್ತೀಯನಾ ಗುಂಡ? ಈ ಗಾಡೀಲಿ ಅಲ್ಲಿಂದ ಬಂದವ್ರು ಗೈಸ್, ಮೈಸೂರಿಂದ ಬಂದು ಇದನ್ನು ನೆನ್ನೆ ರಾತ್ರಿ ಚಾರ್ಜ್ಗೆ ಹಾಕಿದ್ರು. ಅವ್ರ ಕೀ ನನ್ನ ಹತ್ರನೇ ಐತೆ ಗೈಸ್. ಎಲ್ಲಿ ಗೊತ್ತಾ? ನನ್ನ ಹತ್ರ ನೋಡಿ, ಈ ಜೋಬಲ್ಲಿ ಐತೆ. ಕೊಟ್ಟಿಲ್ಲ ಅವ್ರಿಗೆ, ಕೊಟ್ಟರೆ ಹೋಗ್ಬಿಡ್ತಾರೆ. ಅದಕ್ಕೆ ಅದಕ್ಕೆ ಬರೋವರೆಗೂ ಇಲ್ಲೇ ಇರಿಸ್ಕೊಂಡು ಆಮೇಲೆ ಕಳ್ಸಲ್ಲ. ಅವ್ರನ್ನ ಕೊಟ್ಬಿಟ್ರೆ ಯಾರು ಬಿಡ್ತಾರೆ? ಬರ್ರಾ ಇನ್ನು ನೋಡಿ, ಯಾರು ಬರ್ತಾನೆ ಇಲ್ಲ. ನಾನು ಬಂದ್ಬಿಟ್ಟು ಇಲ್ಲಿ ಕಾಯ್ಕೊಂಡು ಕೂತಿದ್ದೀನಿ. ಸೊ ಇವಾಗ ಈ ಗಾಡಿ ಎತ್ಕೊಂಡು ಹೋಗೋಣ ಗೈಸ್, ನಮ್ಮ ಗಾಡಿ ಎತ್ಕೊಂಡು ಹೋಗೋಣ. ಈ ಗಾಡಿ ಕೀ ಕೊಟ್ಟರೆ ಕಷ್ಟ ಆಗುತ್ತೆ. ಸೊ ಬನ್ನಿ, ಇಲ್ಲಿಂದ ಗದ್ದೆ ಹತ್ರಕ್ಕೆ ಹೋಗೋಣ. ಎಳ್ನೀರು ಕುಡ್ಕೊಂಬರೋಣ. ಬಾಡಿ ಈಟಾಪಟ್ಟೈತೆ ಗೈಸ್. ನೋಡಿ ಎಲ್ಲ ಪಿಂಪಲ್ ನೋಡಿಲ್ಲ ನನಗೆ ಹೆಂಗಾಗೈತೆ. ಏನೋ ಕಣ್ಣು ಹಾಕ್ಬಿಟ್ಟವ್ರೆ ಅನ್ಸುತ್ತೆ ಗೈಸ್. ಹೌದಾ? ನೋಡಿ ಇಲ್ಲೆಲ್ಲ ಪಿಂಪಲ್ಸ್, ಇಲ್ಲೆಲ್ಲ ಪಿಂಪಲ್. ಸೊ ಅದಕ್ಕೆ ಒಂದ್ಸರಿ ಎಳ್ನೀರು ಕುಡ್ಕೊಂಡು ತಂಪು ಮಾಡ್ಕೊಂಬರೋಣ ಬನ್ನಿ. ಸೊ ಗೈಸ್, ನಾವು ಗದ್ದೆ ಹತ್ರಕ್ಕೆ ಬಂದರೆ ಇಲ್ಲಿ ಯಾವುದೋ ಟ್ರ್ಯಾಕ್ಟರ್ ನಿಂತಿತ್ತು. ಏನು ಟ್ರ್ಯಾಕ್ಟರ್ ಅಂತ ನೋಡ್ತಾ ಇದ್ದೀವಿ. ನೋಡಿದ್ರೆ ಮೋಟ್ರ್ ಸುಟ್ಟಾಗೈತೆ ಅಂತ ಗೈಸ್. ನೋಡಿ, ಮೋಟ್ರ್ ಸುಟ್ಟಾಗೈತೆ ಅಂತ ಅಂದ್ಬಿಟ್ಟು ಮೋಟ್ರ್ ಎತ್ತುತ್ತವ್ರೆ. ಈಗ ಕೆಳಗಡೆ ಇದು ಅರೌಂಡ್ ಒಂದು 450-500 ಅಡಿನೂ ಏನೋ ಐತೆ. ಸೊ ಅದಷ್ಟನ್ನು ಫುಲ್ಲು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಎತ್ತಿ ತೆಗಿಬೇಕು. ಆಮೇಲೆ ಮೋಟ್ರ್ ಏನಾಗೈತೆ ನೋಡಬೇಕು. ಸೊ ನಮ್ಮ ಬಾಯ್ಸ್ ನಿಂತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾವ್ರೆ. ನಮ್ಮ ಅಪ್ಪಾಜಿ ಅಲ್ಲೇ ಬಂದಿರಂಗವ್ರೆ ಗೈಸ್. ನಮ್ಮ ಅಪ್ಪಾಜಿ ಗಾಡಿ ಇಲ್ಲೇ ನಿಂತೈತೆ ನೋಡಿ. ನಡಿ ಅವಾಗನ ಬಾರೋ. ಯಾಕೋ ಬಿದ್ದಿದ್ಬಿಟ್ಯಾ? ಆಮೇಲೆ ನಿಮ್ಮ ಹುಡುಗಿಗೆ ನಾವು ಏನಂತ ಹೇಳೋದಪ್ಪ? ನಿಮ್ಮ ಹುಡುಗ ಬಿದ್ದೋದ ಅಂತ ಹೇಳೋದ? ಹಾಂ, ಹುಷಾರು, ಕಾಲು ಉಳುಕ್ಬಿಡತ್ತ. ಆಮೇಲೆ ಅವಳನ್ನ ಎತ್ಕೊಳಕ್ಕೆ ಐಕಿಲ್ಲ. ಯಾಕೆ ಇಲ್ಲೆಲ್ಲ ಇಷ್ಟೊಂದು ಕಳೆ ಬೆಳೆಸ್ಬಿಟ್ಟವ್ರಲ್ಲ ನೋಡು. ನಾನಂತೂ ಗದ್ದೆ ತಕ್ಕೆ ಬಂದಿರಲಿಲ್ಲ, ಎಷ್ಟೋ ದಿನ ಆಗೈತಿ. ಇದೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಾರೆ ಗೈಸ್. ಪರವಾಗಿಲ್ಲ, ಇವಾಗ ಒಂದೊಂದು ಗೊನೆ ಬರ್ತೈತೆ. ಸೊ ಬರಲಿ. ಅಯ್ಯೋ, ನೀರು ಬಿಟ್ರದೆ ನಿಂದಕ್ಕೆ ಪುಸುಕ್ ಅಂತೈತಲ್ಲ. ಟ್ಯಾಂಕಲ್ಲಿ ಎಲ್ಲಿಗೆ ನೆನ್ನೆ ನೀನು ಬಂದಿದ್ದಾ? ಟ್ಯಾಂಕಲ್ಲಿ ಬಿಡುವಾಗ ಎಲ್ಲಿಗೆ ಬಿಡ್ತಾಯಿದ್ರು ಹೇಳು? ಮೇಲೆ ಬಿಡ್ತಾಯಿದ್ರಾ? ಇಲ್ಲೆಲ್ಲ ಇನ್ನೂ ನೋಡಿದ್ವಿ, ಈಗ ಬಿಟ್ರಂಗದೆ ನೀರಿದು ಅಲ್ವಾ? ಹಾಂ, ಅದಕ್ಕೆ ಮೋಸ್ಟ್ಲಿ ಮೋಟ್ರು ಏನೋ ಆಗಿರಬೇಕು. ಇನ್ನೇನು ಇನ್ನೊಂದು ಸ್ವಲ್ಪ ಕೈಸಿ, ಇನ್ನೊಂದು ಸ್ವಲ್ಪ ತಿಂಗಳಾದರೆ ಫಲ ಬಂದ್ಬಿಡುತ್ತೆ ಕೈಗೆ. ಅಂಗಡಿ ಬಿದ್ದೆ ನಾನು. ಹೆಂಗ್ ಬಿದ್ದೆ ಗೊತ್ತಾ? ಯಪ್ಪ ಗೈಸ್, ಮಂಡಿ ಏಟಾಯ್ತು. ಬಿದ್ದೆ ಗೈಸ್. ಇದನ್ನ ಹಿಡ್ಕೊಂಬತ್ತಾ ಇದೆ. ದುಬ್ಬನ್ ಬಿದ್ದೋದ್ನಲ್ಲ ಗೈಸ್. ನಾನು ನಿಮ್ಮದೇ ಕಂಡ್ರಲ್ಲ ಶಾಪ, ಪಕ್ಕ ನಿಮ್ಮದೇ ಕಂಡ್ರಲ್ಲ ಶಾಪ ನನಗೆ. ನಿಮ್ಮದೇ ಹೆಂಗೆ ಬಿದ್ದೆ ಹೇಳಿ? ಜಸ್ಟ್ ಮಿಸ್ ಇಲ್ಲ ಅಂದ್ರೆ ಗುಂಡಿ ಒಳಗೆ ಹೋಗಿರ್ತಿದ್ನಲ್ಲ ಅಲ್ಲಿ. ಯಪ್ಪ, ಮಂಡಿ ಎಲ್ಲ ಉಜ್ಜೈತೆ ಗೈಸ್. ಇಟ್ಸ್ ಓಕೆ.
ಬೀಳದೆ ಇವತ್ತು ಬಿದ್ರೆ ನಾಳೆ ಕೆದೊಳ್ಬೋದು. ಹತ್ತು ಮರವ ಬೇಕಾ ಮತ್ತೆ? ನಮ್ಮ ಮನೋರು ಮರನ ಕತ್ಬಿಟ್ಟು ಎಳ್ನೀರ್ ಕೀಳ್ತಾರೆ, ನೋಡೋಣ ಹೆಂಗ್ ಹತ್ತಾರೆ ಅಂತ. ಜೀನ್ಸ್ ಪ್ಯಾಂಟ್ ಹಾಕೊಂಬಂದ ನೋಡಿ. ಅಲ್ಲ ಎಳ್ನೀರ್ ಕೀಳಕ್ಕೆ ಜೀನ್ಸ್ ಪ್ಯಾಂಟ್ ಕೊಡ್ತೀನಿ ಅಂತಿದ. ಏನ ಎಳ್ನೀರ ಕೈಯಲ್ಲಿಯಾ? ಬೇಡ ಬೇಡ ಬೇಡ, ನೀನ್ ಆತರ ಸಾಹಸ ಎಲ್ಲ ಮಾಡ್ಬೇಡ. ಈಗ ಶರ್ಟ್ ತೆಗಿತಾವ್ರೆ, ಕಮಾನ್. ಹಾ ಗೈಸ್, ಮನೋರು ಶರ್ಟ್ ಬಿಚ್ಚಾಕ್ಬಿಟ್ಟು ರೆಡಿ ಆಗವ್ರೀಗ. ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಮರ ಹತ್ತವ್ರೆ. ಕಮಾನ್ ಮನೋ, ಕಮಾನ್ ಹತ್ತು. ಇವೇನ್ ಮರ್ಕೋ ಮಂಗ ನೆಗ್ದಂಗ್ ನೆಗಿತಾವನಲ್ಲ ಮ್ಯಾಕೆ. ಏನ ಗೈಸ್ ನೋಡಿ, ಜಿಮ್ ಬಾಡಿ ಹೆಂಗ್ ಹತ್ತೈತೆ. ಜಿಮ್ಮಲ್ಲಿ ವರ್ಕೌಟ್ ಮಾಡಕ್ಕೂ ಸೈ. ಗದ್ದೆಲಿ ವಾಡ್ದೆ ಹಾಕ್ಬಿಟ್ನಲ್ಲ, ಹೊಡೆದೈತ್ ಕಣ. ನಿನ್ ತಲೆ ಮೇಲೆ ಬಿಡ್ಸ್ಬಿಟ್ಟಿದ್ದೆ, ಏನ್ ಮಾಡ್ತಿದ್ದೆ? ಇಡ್ಕೊ ಕ್ಯಾಚ್ ಇಡ್ಕೊ. ಗೈಸ್ ಅಲ್ಲೊಂದು ಇಲ್ಲೊಂದು 3 ಆಯ್ತು. ಕೈಗೆ ಹಾಕು. 2 ಆಯ್ತು ಬಿಡು, ಮನೆಗೆ ಸಾಕು. ಏನ್ ಸಕ್ಕತ್ತಾಗಿ ಕಡಿತಾವನೆ. ನೈಸ್ ಗೈಸ್ ನೋಡಿ, 2 ನಿಮಿಷಕ್ಕೆ. ಬೇಡ ಸುಮ್ನಿರ, ಕೈಗೆ ಏಟಾತತ್ತು. ಬೇಡ ಕಣ, ಕೈಗೆ ಏಟಾದ, ಸುಮ್ನಿರ, ಬೇಡ ಕಣ. ಅಯ್ಯಪ್ಪ, ಅಯ್ಯವ್ವ ಹೊಡೆದಾಕ್ತಾ ಗೈಸ್, ಹೊಡೆದೇ ಹಾಕ್ಬಿಟ್ಟ ಕೈಲಿ. ತಗೋ, ನೀನ್ ಇದ್ ಕೆಚ್ಕೋ. ನಾವು ಕೈಲಿ ಹೊಡಿಯೋದು ಬೇಡ, ಕೈ ಏಟ್ ಮಾಡೋದು ಬೇಡ, ಸುಮ್ಮನೆ ಶಿಸ್ತಾಗಿ. ಗೈಸ್ ನೋಡಿ, ಇಲ್ಲಿ ಪೇಪರ್ ಗಂಜಿ ಕ್ರೇಜಿ ಆಗೈತೆ. ಟೇಸ್ಟ್ ಹೆಂಗೈತೆ? ಸೂಪರ್. ನೀನೇನ್ಲ ಅದ ನಂಗೆ ಕೊಚ್ತಾ ಕೂತಿದ್ಯೆ? ಗೈ ಸಖತ್ತಾಗೈತೆ. ಗಂಜಿ ಐತೆ? ಗಂಜಿ ಇಲ್ಲ ಅನ್ಸ್ತು ನಂಗೇನ. ಪೇಪರ್ ಗಂಜಿ. ಹೆಂಗ್ ಕುಡಿತಾವ ನೋಡು. ಡನ್ ಆ್ಯಂಡ್ ಡಸ್ಟೆಡ್. ಇದು ನಿನ್ನ ಕೈ ಏನು ಆಯ್ಕಿಲ್ವ ನಿಂಗೆ? ಗೈಸ್ ನೋಡಿ, ಇವನೇ ಮನ್ಸನೋ ದನನೋ ಕೆಚ್ಚೋದು ಬೇಡ. ಇದು ಕೆಚ್ಚು ಪೇಪರ್ ಗಂಜಿ ತಿನ್ನೋ ನಾವು. ಇದು ಟ್ರೆಂಡಲ್ಲಿ ಹೆಂಗ್ ಹೊಡಿತಾನೇನೋ ಟ್ರೆಂಡಲ್ಲಿ. ಅಯ್ಯಯ್ಯಪ್ಪ ಶಿವ, ಇವನು ಮಚ್ಚಲ್ಲಿ ಕೆಚ್ಚಕ್ಕೆ, ಇವನು ಕೈಯಲ್ಲಿ ಕೆಚ್ಚಕ್ಕೆ, ಇಬ್ಬರು ಸರ್ರಾಗವ್ರೆ ಗೈಸ್ ನಮಗೆ. ಇಲ್ಲ ನಿಮ್ಮ ಹುಡುಗಿಗೆ ಒಂದು ತಗೊಂಡೋಗ. ಬಿಡ್ಸ್ಕಿಲ್ಸ್ಬಿಟ್ಟಿಯಾ? ಹುಡುಗಿ ಒಬ್ಳಿದ್ರ ಓಕೆ. 8ರಿಂದ 12 ಸೀಟ್ ಅವ್ರೆ. 8ರಿಂದ 12 ಅಂದ್ರೆ ಎಗ್ಲು ಮೇಲೆ ಹಾಕೊಂಡು ಹೋಗ್ಬೇಕು ಮಗ. 8ರಿಂದ 12 ಆದ್ರೆ ಅದ್ ನಿಂದೆ ಅದು. ಇಲ್ಲ ನಿಂದೆ ಹಾಕಂಡ್ಲಾ? ನಾನೇ ಸೊಟ್ಟ ಪುಟ್ಟ ಕೆಚ್ಚಿದಲ್ಲಿ ನಂದ. ಹೌದಾ? ಕೆಚ್ಚಿಂದಲ್ಲ ಹಿಂದ ಕಡೆ ಇದ್ ಮಾಡು. ಕೆಚ್ಚಿದ ಹಿಂದ ಕಡೆದ ಒಂದ್ ಪೀಸ. ಏನೇನೆಲ್ಲ ಸರ್ಕಸ್ ಮಾಡ್ತಾವನ್ ಪಾಪ. ಏನ್ ಕೆಸ್ತ ನೋಡಿ ಗೈಸ್. ಸಾಕಷ್ಟು. ನಾನೇ ಕುಡಿದ್ಬಿಟ್ಟು ತೇಗ್ತಾನೆ ಅಂತವನೆ. ಸೊ ಗೈಸ್, ನಾವೆಲ್ಲ ಎಳ್ನೀರು ಕುಡ್ಕೊಂಡು ಪೇಪರ್ ಗಂಜಿ ತಿನ್ಕೊಂಡು ಈಗ ಮನೆಗೆ ನಮ್ಮ ಅಮ್ಮಂಗೆ ನಮ್ಮ ಅತ್ತಿಗೆ. ಇಲ್ಲ ಅಲ್ಲೊಂದು ಐತೆ ಕಣ. ಇಲ್ಲೊಂದು ಇಲ್ಲಿ ಹಿಡ್ಕೊ ಯಾವ್ದಾರು ಒಂದ. ಇಲ್ಲೊಂದು ಐತೆ ನೋಡಿ, ಇಲ್ಲೊಂದು. ಸೊ ನಮ್ಮ ಮನೆಯವ್ರಿಗೆ ಎಳ್ನೀರು ಎತ್ಕೊಂಡು ಹೋಗ್ತಾ ಇದೀವಿ ಗೈಸ್. ಇವೆಲ್ಲ ಏನು ಎಳ್ನೀರ? ಇವನೇ ಕಿತ್ತಿದ್ದಪ್ಪ, ನಾನಲ್ಲ ಗೈಸ್. ಇಲ್ಲೇ ಗೊತ್ತಾ ಹೆಂಗ್ ಬಿದ್ದೆ ಗೊತ್ತಾ ನಾನು? ಯಪ್ಪ, ಇವರಿಗೆ ಹುಷಾರು ಅಂದ್ಕೊಂಡು ನಾನೇ ಹೋಗ್ಬಿಟ್ಟಿದ್ದೆ ಗೈಸ್. ಗದ್ದೆ ಬಳಿಕೆ ದುಬ್ಬುನು ಹೋಗ್ಬಿಟ್ಟಿದ್ದೆ. ಇಲ್ಲಿ ಹೋಗಿದ್ದಿದ್ರೆ ಸೀದಾ ಅದೊಳಗೆ ಹೋಗಿ ಮನೆ ಕಂಡ್ರೆ ಗೈಸ್. ಎಳ್ನೀರು ಸಕ್ಕತ್ತಾಗಿತ್ತು. ಪೇಪರ್ ಗಂಜಿನೂ ಮಸ್ತಾಗಿತ್ತು. ಹೆಂಗಿತ್ತಲ್ಲ ಪೇಪರ್ ಗಂಜಿ? ಚಿಂದಿ. ಈಗ ಮತ್ತೆ ನಿನ್ನ ಕಡೆಗೆ ನೋಡ್ಕೊಂಡು ಗದ್ದೆ ಒಳಗೆ ಹೋದಂಗೆ ಕಣಪ್ಪ ನಾನು. ಇವನು ನೋಡಿ ಗೈಸ್, ಇವನು ಕೈಯಲ್ಲೇ ಹೊಡಿತಾನಲ್ಲ ಗೈಸ್. ಇವನು ಯಾವ ಮಚ್ಚು ಬೇಡ ಏನು ಬೇಡಪ್ಪ ಅವನಿಗೆ. ಮತ್ತೆ ಹೋಗಿದ್ದೆ ಕಣೋ ಅಪ್ಪ. ಗೈಸ್ ನಾನು ವ್ಲಾಗ್ ಅಲ್ಲಿ ಮಾಡ್ತೀನಿ ರೀ ಗೈಸ್. ಇಲ್ಲಿ ಯಾಕೋ ಗದ್ದೆ ಒಳಗೆ ಹೋಗೋ ಚಾನ್ಸಸ್ಗಳು ಜಾಸ್ತಿ ಅದಾವೆ. ಸೊ ಅದೆಲ್ಲ ಬಿಟ್ಬಿಟ್ಟು ಶಿಸ್ತಾಗಿ ಮೇಲ್ಗಡೆ ಹೋಗಿ ಮಾಡ್ತೀನಿ. ಅಯ್ಯಯ್ಯಪ್ಪ ಶಿವ, ಬಿದ್ದು ಪೈಕಾಲು ಮುರ್ಕೊಂಡ್ರ ಆಮೇಲೆ ಅಯ್ಯಪ್ಪ ಏನು ಎಲ್ಲ ತಗೋ ಜಾರ್ತದಲ್ಲ ನನಗೆ ಇವತ್ತು. ಎಲ್ಲ ಫುಲ್ಲು ನೀರು ಬಿಟ್ಟಾರಲ್ಲ ಗೈಸ್. ಫುಲ್ ತ್ಯಾವ ಆಗ್ಬಿಟ್ಟೈತೆ. ಸೊ ಅದಕ್ಕೆ ಜಾರ್ತೈತಿ. ಅವ್ನ ಕೈಗೂ ಆ ಎಳ್ನೀರ್ಗೂ ನೋಡಿ ಗೈಸ್, ಅದೇನು ಒಳ್ಳೆ ಗೊಂಬೆ ಹಿಡ್ಕೊಂಡಂಗೆ ಹಿಡ್ಕೊಳ ಅದನ್ನು. ಇವ್ನು ನೋಡಿ ಫಿಸ್ಟ್. ಇಲ್ಲಿ ನೋಡಿ ಗೈಸ್, ಹೊಡೆದಿರೋದಕ್ಕೆ ಊದ್ಕೊಂಬಿಟ್ರಂಗೆ ಐತೆ. ನೋಡಿದ್ರೆ ಅದು ಇರೋದೇ ಹೆಂಗಂತೆ ಅಲ್ಲಿ ಪೋರ್ಷನು. 2 ಸೈಡ್ ಹಂಗೆ ಐತಿ ಒಂದು ನೋಡಿ.
ಕೈಯಲ್ಲಿ ಹಂಗೆಲ್ಲ ಹೊಡಿಬೇಡ ಕಣ. ಅಲ್ಲಿ ಹಾಕ್ಬಿಡು ಮತ್ತೆ ಅದಕ್ಕೆ ಎಲ್ಲಿ ಅದಕ್ಕೆ ಈ ಮರಕ್ಕೆ. ಸುಮ್ಮನೆ ಏನಾದ್ರು ಹೆಚ್ಚು ಕಮ್ಮಿ ಉಳುಕ್ ಕೀಳ್ಕೋದು ಏನು ಮಾಡ್ತೀಯ ಆಮೇಲೆ? ಹಾಂ ಅವನು ಅವೆಲ್ಲ ಪ್ರಾಕ್ಟೀಸ್ ಇರುತ್ತೆ ಅಂತೀಯ? ಸುಮ್ಮನೆ ಹೊಡಿಯಲ್ಲ ಅಂತ ಗೈಸ್, ಪ್ರಾಕ್ಟೀಸ್ ಇರುತ್ತಂತ ಅವನಿಗೆ. ಸೊ ಮೋಟ್ರ್ ಎತ್ತುತ್ತವ್ರೆ. ಈಗ ಹೋಗಿ ಮೋಟ್ರ್ ಎತ್ತಾಗೈತೆ ಅಂತ ಅಂದ್ಕೊತೀನಿ. ಆಲ್ರೆಡಿ ಒಂದು 4-5 ಲೆಂತ್ ಎತ್ತಬಿಟ್ಟಾರೆ ಗೈಸ್. ಏನಾಗೈತೆ ಮೋಟ್ರ್ ಅಂತ ಫುಲ್ ಎತ್ತಿದ್ಮೇಲೆ ಗೊತ್ತಾಗುತ್ತೆ. ಸೊ ಹಿಂಗೆ ಹಾಕ್ಬಿಟ್ಟು ಜಾಯಿಂಟ್ ಮಾಡಿಬಿಟ್ಟು ಜರ್ರನ್ನ ಕೆತ್ತಾರೆ, ಜರ್ರ ಅಂತ ಕೆಳಕಿಳಿಸ್ತಾರೆ. ಸೊ ಇಷ್ಟೇ. ಸೊ ಬನ್ನಿ ಇವ್ರು ಎತ್ತುತ್ತಾ ಇರಲಿ, ಅದೇನಾಗುತ್ತೆ ನೋಡೋಣ. ಆಮೇಲೆ ಸದ್ಯಕ್ಕೆ ಇವಾಗ ಎಳ್ನೀರು ತಗೊಂಡು ಮನೆಗೆ ಹೋಗೋಣ. ಸೊ ಗೈಸ್ ನಾವು ಗದೆತೆಯಿಂದ ಎಳ್ನೀರನ್ನ ಎತ್ಕೊಂಡು ಬಂದಾಯಿತು, ತಗೊಂಬಂದು ಇಟ್ಟಿದ್ದೀವಿ. ಇವನಿಗೆ ಪಾಪ ಸೆಕೆಗೆ ಮೈಯೆಲ್ಲ ಕೈಯೆಲ್ಲ ಮೈಯೆಲ್ಲ ಕಡ್ತತ್ಕೊಂಡ್ಬಿಟ್ಟೈತೆ. ನಮ್ಮ ಅಮ್ಮ ನೋಡಿ ಗೈಸ್, ನಾವು ಹೋಗಿದ್ದು ಬರೋಷ್ಟೊಳಗೆ ಆಲ್ರೆಡಿ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಹಲೋ ಸುರುಳು. ಸೊ ಫುಲ್ ರೆಡಿ ಮಾಡ್ತಾವ್ರೆ. ವಾರ ಅಲ್ವ ಇವತ್ತು, ಸೋಮವಾರ. ನಮ್ಮೂರಲ್ಲಿ ಸಂತೆ ಬೇರೆ ಗೊತ್ತಲ್ಲ ಗೈಸ್ ನಿಮಗೆ, ನಮ್ಮೂರಲ್ಲಿ ವಾರ ಸಂತೆ. ಸೊ ಹಂಗೆ ಆಂಧ್ರ ಬರ್ತಾ ನಮ್ಮ ವಿಶ್ವವ್ರ ಅಜ್ಜಿ ಕಾಣಿಸಿದ್ರು. ಸೊ ಅದಕ್ಕೆ ಅವ್ರನ್ನ ಅಜ್ಜಿನ ಡ್ರಾಪ್ ಮಾಡೋಕೆ ಹೋಯ್ತವ್ರೆ. ಡ್ರಾಪ್ ಮಾಡ್ಬಿಟ್ಟು ಬರ್ತಾರೆ. ನಮ್ಮ ಅದಕ್ಕೆ ಅವರು ಗೈಸ್ ಆಲ್ರೆಡಿ ಅವರ ಅಜ್ಜಿ ಊರಿಗೆ ಹೋಗವ್ರೆ. ಸೊ ಅಜ್ಜಿ ಊರಿಂದ ಮೈತ್ರಿ ಬರ್ತಾ ಇರ್ತಾರೆ. ಅವರು ಇನ್ನೇನು ಸ್ವಲ್ಪ ಟೈಮಲ್ಲೇ ಬರ್ತಾರೆ. ಫೋನ್ ಮಾಡಿದ್ರಮ್ಮ ಅದಕ್ಕೆ ಮಾಡಿ ಕೇಳಬೇಕಿತ್ತು ಎಲ್ಲವ್ರೆ ಅಂತ. ಹೌದಾ, ಓಕೆ. 10 ದಿನದಿಂದ ವೆಯ್ಟ್ ಮಾಡ್ತಿದ್ದು ನಮ್ಮ ಅತ್ತಿಗೆ ಅವರು ವಾಪಸ್ ಬಂದ್ರು ಮನೆಗೆ. ತಾತ ಚೆನ್ನಾಗಿದೆಯಾ ತಾತ? ಇವಾಗ ಬಂದಾ? ಇಲ್ಲಿ ನೋಡಿ, ಇವಳು ಆಲೆ ಬಂದಿದ ತಕ್ಷಣ ಇಲ್ಲಿ 10 ದಿನ ನಮ್ಮನ್ನು ಬಿಟ್ಟಿದ್ರಲ್ಲ, ನಿಮ್ಗೇನು ಅನ್ಸಿಕ್ಕಿಲ್ವಾ? ಪಣ್ಣಿ ಎಲ್ಲೋಗಿದ್ದೆ ಮಗನೇ 10 ದಿನ? ಅಮ್ಮ ಒಂಚೂರು ಬೆಳಗಾಗ್ಬಿಟ್ಟವಳು ಕಣಮ್ಮ. ಏನು? ಅಯ್ಯೋ ನಡಿ, ಬಂದಿದ ತಕ್ಷಣ ಗಾಡಿ ಎತ್ಕೊಂಡು ನೋಡಿ ಗೈಸ್. ಬಂದ್ರು ಕಣಮ್ಮ ನಿಮ್ಮ ಮಗಳು 10 ದಿನ. ಅಯ್ಯೋ ನನ್ನ ಮೊಮ್ಮಗಳಿಲ್ಲ ಮಗಳಿಲ್ಲ ಅಂದ್ಕೊಂಡು ಅಯ್ಯೋ ಇನ್ನು ಆಟಾಡ್ಸೋದೆ. ಮತ್ತೆ ಜರ್ನಿ ಸುಖಕರವಾಗಿತ್ತೆ? ಮಿಸ್ ಮಾಡ್ಕೊಂಡ್ರ ಮನೇನ? ನೀವು ಬರ್ತೀರಾ ಅಂತ ಕಾಯ್ಕೊಂಡು ಕೂತಿದ್ದ ಬೆಳಗ್ಗೆಯಿಂದ. ಫೈನಲಿ ಶಿಕೆ ಎಲ್ಲದು ಅಜೀಬಾ ನಮ್ಮ ತಾತ ಅವ್ರು ನೋಡಿದ್ರಲ್ಲ ಗೈಸ್ ಪ್ರೀವಿಯಸ್ ವಿಡಿಯೋದಲ್ಲಿ, ಅವರು ಹೋಗಿದ್ರು. ಇವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದವ್ರೆ. ನಮ್ಮ ಮಾವ ಇನ್ನೂ ಬರ್ಲಿಲ್ವಲ್ಲ. ನಮ್ಮ ಅವ್ರು ಬರ್ತಾವ್ರೆ ಅಲ್ಲಿ. ಬನ್ನಿ ಗಾಡಿಯಲ್ಲಿ ಹಾಕ್ಬಿಟ್ಟು ಬರ್ತಾವ್ರೆ. ಗುಡ್ಡ ಪಣ್ಣಿ ಬಂದ್ಲು ಮನೆಗೆ. ಗುಡ್ಡ ಪಣ್ಣಿ ಬಂದ್ಲು ಮನೆಗೆ. ಎಳ್ನೀರು ನಿಮಗೆ ಅಂತಾನೆ ತಂದಿರೋದು. ನಿಮಗೆ ಅಮ್ಮಂಗೆ ಅಂದ್ಬಿಟ್ಟು ತಂದು. ಮಾವ ಈಗ ಬಂದ್ರಾ? 10 ದಿನ ಆದ್ಮೇಲೆ ಕರ್ಕೊಂಬತ್ತಾ ಇದ್ದೀರಿ ಅವ್ರನ್ನ. ಬನ್ನಿ ಗುಂಡ, ಯಾರು ಬಂದಿದ್ದು? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಬನ್ನಿ ಇವ್ರು ನೆನ್ನೆನೆ ಬಂದ್ರು. ಅದಕ್ಕೆ ಒಯ್ತೀನಿ ಅಂತ ಇದ್ರು, ಹೋಗಕ್ ಬಿಟ್ಟಿಲ್ಲ. ಏನಂತ ಇವನಿಗೆ ಫೈನಲಿ. ಅಯ್ಯೋ ಅಲ್ಲಿ ಗಾಡಿ ಅಮ್ಮ ಅಂತವಳೆ. ಅದೇ 10 ದಿನ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಕರ್ಕೊಂಡ್ ಬಂದಿದ್ದೀರಲ್ಲ ನಮ್ಮ ಅತ್ತಿಗೆ. ನಾವು ಹೆಂಗಿರೋದು ಮನೇಲಿ? ಅಯ್ಯೋ ನಾವು ಬಂದೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ನಾನು ಮಲಗಿದ್ದು ಎದ್ದೊಳಷ್ಟೊಳಗೆ ಬಂದ್ಬಿಟ್ಟವ್ರು ಅವರು ಬಸ್ ಹತ್ಕೊಂಡು. ನಾನು ಆಮೇಲೆ ಕೇಳ್ತೇನೆ, ನಾನು ಹಂಗೂ ಕರೆದೆ. ಅಮ್ಮ ಶನಿವಾರ ಇಟ್ಕೋಬೋದಿತ್ತಲ್ಲಮ್ಮ ಅಂತವ. ನಮ್ಮಮ್ಮ ಅವ್ರು ಆಲ್ರೆಡಿ ಹೋದ್ರು ಅಂತ ಅಂದರು. ಏನಪ್ಪ ಮೊಮ್ಮಗಳು ಬಂದಾಯ್ತು, ಮಗಳು ಬಂದಾಯ್ತು, ಫುಲ್ ಜಾಲಿ ಪ್ರಭಮ್ಮ. ಓಯ್ ಬರಲಿ, ಬರಲಿ ಪಟ್ಟಿಕೋ. ಎಲ್ಲೋಗಿದ್ದೆ ಬಿಟ್ಬಿಟ್ಟು? ಹಾಯ್ ಮಾಡು ಎಲ್ರಿಗೂ ಫಸ್ಟು. ಹಾಯ್ ಮಾಡು. ಹಾಯ್ ಕೊಡ್ಕೊ ಹಿಂಗೆ. ನೋಡಿ ಹೆಂಗೆ ಕೂತವಳೆ. ಹಾಯ್ ಬುಲ್ಡೆಮೆ ಕೊಡ್ಕೊ, ಹಿಂಗೆ ಬುಲ್ಡೆಮೆ ಕೊಡ್ಕೊಳ್ಳೋ ಹಿಂಗೆ. ಸಲ್ಯೂಟ್ ಹೊಡಿ ಅವ್ರಿಗೆ. ಸಲ್ಯೂಟ್ ಹೊಡಿ.
ಮೋಟು ಮೋಟು ಓ ಜಿ 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 ಅಂತ ಓಡ್ತಾವಳೆ. ಅವಳ ಗಾಡಿ ಸಿಕ್ಬಿಡೈತೆ ಗೈಸ್. ಗಾಡಿ ಸಿಕ್ಕಿರೋದಕ್ಕೂ ಫುಲ್ ಜಾಲಿ. ನಮ್ಮಮ್ಮ ಮುದ್ದೆ ಕಟ್ತಾವ್ರೆ. ಏನ್ರಿ ಮೇಡಮ್ ಅವರೇ, ಏನು ಸಮಾಚಾರ? ಏನು ಒಂಚೂರು ಗ್ಲೋ ಬಂದ್ಬಿಡದೆ ಮಗದಲ್ಲಿ ಗ್ಲೋ ಬಂದ್ಬಿಟ್ಟಿದೆ. ನೀರು ಚೇಂಜ್ ಆಗಿರೋದಕ್ಕ? ಇಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಒಂಚೂರು ಕರ್ಗಾಗ್ಬಿಟ್ಟಿದ್ದೀರಿ. ಇಲ್ಲಿದ್ದಾಗಲೂ ಒಂಚೂರು ಬೆಳ್ಳಗಿದ್ರು. ಬಾಯ್ಸ್ ಫ್ರೆಂಡ್ಶಿಪ್ ನೋಡಿ ಗೈಸ್ ಯಾವ ಲೆವೆಲ್ಗೆ ಇರುತ್ತೆ ಅಂತ ನೋಡಿ. ಒಂದೇ ತಟ್ಟೆಲಿ ತಿಂತಾವ್ರು ನೋಡಿ ಗೈಸ್. ಅಲ್ಲಲ್ಲ, ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇಡ್ತಾರೋ ಅಲ್ಲ, ನಿಜ ಆಗದೆ ಇದ್ರೆ ಸಾಕು. ಯಾವಾಗ್ಲೂ ಹಿಂಗೆ ಗೈಸ್. ನನ್ನ ರಾತ್ರಿ ಅಯ್ಯೋ ಅಯ್ಯೋ ಪ್ರೀತಿ ಉಕ್ಕರಿತಾದಲ್ಲ. ನೆನ್ನೆ ರಾತ್ರಿನೂ ಬಂದರು. ನೆನ್ನೆ ರಾತ್ರಿನೂ ಒಂದೇ ತಟ್ಟಲ್ಲಿ. ಇವ್ರು ಯೂಶ್ವಲಿ ತಿನ್ನೋದೇ ಒಂದೇ ತಟ್ಟಲ್ಲಿ. ಯಾವಾಗಲೂ ಅಂದೆ ಹಂಗೆ ಒಂದೇ ತಟ್ಟಲ್ಲಿ ತಾನೇ ತಿನ್ನೋದು ನೀವು. ಯೂಶ್ವಲಿ ಒಂದೇ ತಟ್ಟಲ್ಲಿ ತಿಂತಾರೆ ಅವರು. ಸೊ ಈಗ ಊಟ ಮಾಡ್ಕೊಂಡು ಅವ್ರೂ ಹೋಗಕ್ಕೆ ರೆಡಿ ಆಯ್ತವ್ರೆ ಗೈಸ್. ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ನೀನು? ಎಡಳಿಗೆ ಹೋಗ್ಬಿಟ್ಟು ಹಾಂ, ಅಲ್ಲಿಂದ ಅದು ಯಾವುದೋ ಕೆ ಆರ್ ನಗರದಲ್ಲಿ ಒಂದು ಮದುವೆ ಐತಂತೆ ಗೈಸ್, ಅಲ್ಲಿಗೆ ಹೋಗ್ಬೇಕಂತ. ನೀನು ಹೋಯ್ತೀರಾ ಮದುವೆಗೆ? ಇವನು ಹೋಗಲ್ಲ. ಸೊ ಅದಕ್ಕೆ ನೆನ್ನೆ ರಾತ್ರಿ ಬಂದ್ರಲ್ವಾ, ಇವಾಗ ಆಲ್ರೆಡಿ ಊಟ ಮಾಡ್ಕೊಂಡು ಬೆಳಗ್ಗೆಯಿಂದನೇ ಹೋಯ್ತೀನಿ ಅನ್ಕೊಂಡು ಕೂತಿದ್ರು. ನಾನು ಅದಕ್ಕೇನು ಪಾಪನು ಬರೋರ್ಗೆ ಇರಿ ಅಂದ್ಬಿಟ್ಟು ಇರ್ಸ್ಕೊಂಡಿದ್ದೆ. ಅವರು ಬಂದಾಯ್ತು. ಹ್ಞೂ ಇವಾಗ ಹೋಯ್ತಾರೆ. ಹಾಂ ಅದೇ ಅದಕ್ಕೆ ಬಂದವ್ರು. ಇನ್ನೊಂದು 2 ದಿನ ಇರ್ಬೋದಿತ್ತು, ಫ್ರೆಂಚ್ ಫ್ರೈಸ್ ಮಾಡ್ಬೋದಿತ್ತು. ಸೊ ಊಟ ಮಾಡ್ಕೊಳ್ಳಿ. ಇವರೆಲ್ಲ ಊಟ ಮಾಡ್ಕೊಂಡ್ಮೇಲೆ ಕಲ್ಸ್ಕೊಡೋಣ. ಇವ್ನಿಗೆ ಹೇಳಿ ಗೈಸ್, ಕೈಯಲ್ಲೆಲ್ಲ ಎಳ್ನೀರು ಹೊಡಿಬೇಡ ಅಂತೇಳಿ. ಕೈ ಏಟಾದ್ರ ಮೇಲೆ ಗೋವಿಂದ. ಅದಕ್ಕೆಲ್ಲ ಟೆಕ್ನಿಕ್ ಇದೆಯಾ ಅಂತ ನಮಗೇನೋ ಗೊತ್ತಿಲ್ಲಪ್ಪ ಟೆಕ್ನಿಕ್ ಏನು ಅಂತ. ಇಲ್ಲ ಅವನು ಕೆಚ್ಚಿಸ್ಬಿಡ್ತೀನಿ ಬೇಕಾದ್ರೆ ಕೈಲಿ ಅವನಿಗೆ. ಸೊ ಬನ್ನಿ ಇವರೆಲ್ಲ ಊಟ ಮಾಡಲಿ. ಊಟ ಮಾಡಿದ್ಮೇಲೆ ನಮ್ಮ ಮತ್ತೆ ಮಾವನು ಹೊರಡ್ತಾರೆ ಅಂತ ಅನ್ಸುತ್ತೆ. ಸೊ ಅವ್ರಿಗೂ ಕಳಿಸ್ಬಿಟ್ಟು ನಮ್ಮ ಅದಕ್ಕೆ ಕೇಳೋಣ ಹೆಂಗಿತ್ತು ಟ್ರಿಪ್ಪು ಅಂತ. ಹ್ಯಾಪಿ ಜರ್ನಿ ಕಣ್ರಪ್ಪ. ಹುಷಾರಾಗಿ ಹೋಗ್ರಿ ಬಾಯ್ಸು. ರೋಡಲ್ಲಿ ಅಕ್ಕಪಕ್ಕ ಪಿಗರ್ಗಳು ಬಂದು ಅಂದ್ಬಿಟ್ಟು ತಿರ್ಕೊಂಡು ಗದ್ದೆ ಒಳಗೆ ಹೋಗ್ಬಿಟ್ಟಿರಿ ಗಾಡಿ ಓಡಿಸ್ಕೊಂಡು. ಆಯ್ತಾ? ಚಾರ್ಜ್ ಆಯ್ತಾ? 100% ಚಾರ್ಜ್ ಆಯ್ತಾ? ಇಲ್ಲ ನೋಡು ಎಷ್ಟು ಪರ್ಸೆಂಟ್ ಆಗೈತೆ ನೋಡೋಣ. ಎಲ್ಲ ಓಪನ್ ಮಾಡು. ಯಾವ ಮೋಡು ಏನು ಮೋಡು? ಇದಕ್ಕೂ ಕೀ ಐತಾ ಗೈಸ್? ಎಲೆಕ್ಟ್ರಿಕ್ ಕೀ ಇರಲ್ಲ, ಪಾಸ್ವರ್ಡ್ ತಾನೇ ಇರೋದು ಓಲಾದಲ್ಲಿ. TVS iQube ಪ್ಲೀಸ್ ರಿಟ್ರಾಕ್ಟ್ ದ ಸೈಡ್ ಸ್ಟ್ಯಾಂಡ್. ಅಪ್ಪ ಹಾಕು ಹೆಲ್ಮೆಟ್. ಯಾಕೆ ಕೂದಲು ಆಯ್ತದೆ? ಆಯ್ತು ಹಾಕು. ಎಷ್ಟು ಪರ್ಸೆಂಟ್ ಇದ್ದದ್ದು ನೋಡೋಣ. ಎಸ್ ನೆನ್ನೆ ರಾತ್ರಿ ಎಲ್ಲ ಚಾರ್ಜ್ ಹಾಕಿದ್ರು. ಅದು ಎಷ್ಟಾಗಿದ್ದದ ಕಾಣ? ಬೆಳಿಗ್ಗೆನೂ ಹಾಕಿದೆ ಅಲ್ವಾ? ಇಲ್ಲ, ಬೆಳಿಗ್ಗೆ ಹಾಕಿದ್ದಿಲ್ಲ. 96% ಐತೆ. ಎಷ್ಟು ಕಿಲೋಮೀಟರ್ ಸ್ಪೀಡ್ ಆಯ್ತದೆ? ಯಾಕೋದ್ರಲ್ಲಿ 55, ಹಾಂ, ಪವರಲ್ಲಿ 95. ಓಹೋ 95 ಸ್ಪೀಡಲ್ಲಿ ಬರೋಣ ಹೋಗ್ಬಿಡ್ತೀರಿ ಇವಾಗ. ಹಂಗಿರೇನು? ಸರಿ ಆಯಿತು, ಹುಷಾರಾಗಿ ಹೋಗಿ. ಬಾಯ್, ಸಿಗೋಣ. ಬಾಯ್ ಮಾಮ್, ಸಿಗೋಣ. ಬಾಯ್. ನೀನೇನು ಬಿಡು ಬರ್ತಾ ಇರ್ತೀಯ ನೋಡವ್ರೆ. ಹುಷಾರಾಗಿ ಹೋಗ್ರಿ. ಹಾಂ ಹತ್ತ ಸೈಡ್ ಓಪನ್ ಮಾಡ್ಕೊ. ಚಲೋ ಬಾಯ್, ಸಿಗೋಣ ನೆಕ್ಸ್ಟ್ ಟೈಮ್. ಗೈಸ್ ಒಬ್ಬರನ್ನ ಕಳ್ಸಾಯ್ತು. ಇನ್ನು ನಮ್ಮ ಅತ್ತೆ ಮಾವ ಅವರೇ, ಅವರು ನಿನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾರೆ. ಸೊ ಅವ್ರನ್ನ ಕಳಿಸ್ಬಿಟ್ಟು ಒಟ್ಟಿಗೆ ಬ್ಲಾಗ್ನ ಎಂಡ್ ಮಾಡೋಣ. ಗೈಸ್ ನಾನು ರೂಮಲ್ಲಿ ಒಂದು 5 ನಿಮಿಷ ಉಳ್ಕೊಳ್ಳೋಣ ಅಂತ ಹೋಗಿದ್ದೆ. 5 ನಿಮಿಷ ಹಾಸಿಗೆ ಮೇಲೆ ಮಲಗಿದ್ದೆ. ಅಷ್ಟು ಆಲ್ರೆಡಿ ಇವ್ರು ಅಲ್ಲೇ ಒಯ್ತಾ ಅವರೇ ಕಾರ್ ಎತ್ಕೊಂಡು. ಅಯ್ಯಯ್ಯೋ, ತಾತನೂ ಒಯ್ತೈತಾ? ಇರಲ್ವಾ? ಯಾವಾಗ? ಮುಸುಡಿ ನೋಡು, ಮುಸುಡಿಯಾ. ಬಾಯ್ ಮಾಡುವ ಅಜ್ಜಿಗೆ. ಬಾಯ್ ಮಾಡಿಕ್ಕಿಲ್ವಾ? ನೀನು ಒಯ್ತೀಯಾ? ಹಾಂ, ನೀನು ಒಯ್ತೀಯಾ? ಅಯ್ಯೋ ಅವರಪ್ಪ ಹಿಂಗೆ ತೆಗೆದು ಬಿಡ್ತಂತೆ. ಅಯ್ಯೋ ಅಯ್ಯೋ ಅಯ್ಯೋ. ಅವರಪ್ಪ ಆಯ್ತು ಬರ್ತೀರಾ? ಹುಷಾರು. ಬಾಯ್ 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 ತಾತ. ಬಾಯ್ ಬಾಯ್ ಮಾಡ ಮಗ್ನೆ. ಬಾಯ್ ಬಾಯ್. ಪ್ಲೇನ್ ಕಿಸ್ ಬಾಯ್. ಬಂಗೋರು. ಅಯ್ಯೋ ಅವ್ರ ಅಪ್ಪ ಹಂಗೆ ಮಾಡ್ಬಿಡ್ತಂತೆ ಕಣಪ್ಪ. ಅವ್ರಪ್ಪ ಏನು ಮಾಡಿದ್ರು ಹೇಳ್ತಾಳೆ. ಈಗ ಇದನ್ನೂ ಹೇಳ್ತಾಳೆ ನೋಡಿ ಈಗ ಪಾಪ. ನೋಡಿ ಗೈಸ್ ಹೆಂಗೆ ಕಂಪ್ಲೇಂಟ್ ಹೇಳ್ತಾಳೆ ನನ್ನ ಮೇಲೆ ಕಳ್ಳಿವಳು. ನಿನಗೆ ನನ್ನ ಮಗಳೇ ನಾನೇ ಬೇಕು ತಿಳ್ಕೊ, ನಾನೇ ಇರಬೇಕು ತಿಳ್ಕೊ.
ಮೆಟ್ಲ ತೋಡಕದ ಮಾತಾಡ್ಸಮ್ಮ ನಿಮ್ಮ ಮಗಳ 10 ದಿನ ಮಾರ್ತೇ ಬಿಟ್ಟವ್ರಲ್ಲಮ್ಮ ನಮ್ನ ಜನ ಹೆಂಗೆ ಮಾರ್ತೇ ಬಿಟ್ಟವ್ರಲ್ಲಪ್ಪ ನೋಡಿ ಗಾಯ್ಸ್ 10 ದಿನ ನಾವು ಪರಿಚಯನೇ ಇಲ್ಲ ಅನ್ನಂಗೆ ಇದ್ರಲ್ಲ ಗಾಯ್ಸ್ ಏನ್ ಮಾಡೋದು ಗಾಯ್ಸ್ ಚಪ್ಪಲ್ ಹಾಕ ಬಂದ್ಬಿಟ್ಟೈತಿ ಅಜ್ಜಿ ಬಿಚ್ಚಾಕಜ್ಜಿ ಚಪ್ಪಲ ಯಾಕಜ್ಜಿ ಚಪ್ಪಲ್ ಹಾಕೊಂಡು ಎತ್ತಿಸ್ಕೊಂಡ್ ವಾ ಏನ ವಾ ನಮ್ಮಮ್ಮ ಎಸ್ತಿದ್ ನೋಡಿ ಗೈಸ್ ಇಲ್ಲಿ ಕೆಳಗಡೆವರೆಗೂ ಬಂದ್ಬಿಟ್ಟೈತೆ ಇವಳ್ದೊಂದು ಹೆಬ್ಬೆಟ್ಗೆ ಆಗಲ್ಲ ನನಗೆ ಟಿಶ್ಕ್ಯಾವ್ ನಮ್ಮ ಅತ್ತೆ ಮಾವನ್ ಕಳ್ಸಿಟ್ಟು ಬಂದಾಯ್ತು ಮೇಡಮ್ ಅವ್ರನ್ನ ಕೇಳೋಣ ಹೆಂಗಿತ್ತು 10 ದಿನ ಅಂತ ಹೇಳ್ರಿ ಮೇಡಮ್ ಅವರೇ ಏನೇನು ಮಾಡಿದ್ರಿ 10 ದಿನ 10 ದಿನ ಆಯ್ತು ಅದಕ್ಕೆ ನೀವು ಹೋಗಿ 10 ದಿನ ಆಯ್ತು 10 ದಿನ ಆಗ್ಲಿಲ್ವಮ್ಮ ಅಮ್ಮ 10 ದಿನ ಆಗಿಲ್ಲ ಹೋಗಿ ಇವತ್ತಿಗೆ 10 ದಿನ ಕರೆಕ್ಟಾಗಿ 3-4 ದಿನ ಪೇಷಂಟು ಗೈಸ್ ಕರೆಕ್ಟ್ ಹುಷಾರಿಲ್ಲ ಗೈಸ್ ಇವ್ರಿಗೆ ಹೋಗುವಾಗ ಹುಷಾರಿರ್ಲಿಲ್ಲ ಸೊ 3-4 ದಿನ ಪೇಷಂಟ್ ಆದ್ರು ಹೋಗುವಾಗ ಒಂಚೂರು ದಪ್ಪ ಇದ್ರು ಈಗ ಒಂಚೂರು ಸಣ್ಣ ಬಿಟ್ಟವ್ರೆ ಆಮೇಲೆ ಎಲ್ಲೂ ಹೋಗ್ಲಿಲ್ವಾ ಇಲ್ಲಿಗೆ ಬರೋಣ ಅಂತ ಹೊರಟಿದ್ದೆ ಹಾಂ ಇನ್ನು ಭಾನುವಾರ ನಮ್ಮ ಅಪ್ಪ ಬಿಡ್ತೀನಿ ಅಂತು ಹಾಂ ಅಷ್ಟೇ ಇನ್ನು 2 ದಿನ ಇದ್ದೆ ಹಾಂ 2 ದಿನ ಹಂಗಾರೆ ಎಲ್ಲೂ ಹೋಗ್ಲಿಲ್ವಾ ಬೆಂಗಳೂರಲ್ಲಿ ಎಲ್ಲರೂ ಹೋಗತ್ತಾನೆ ಮೂವಿಗೆ ನೋಡ್ಕೊಂಡು ಮಾಲ್ಗೆಲ್ಲಿ ಸುತ್ತಾಡ್ಕೊ ಬರತ್ತಾನೆ ಸೋಮನ 10 ದಿನದಲ್ಲಿ 6 ದಿನ 4-5 ದಿನ ಪೇಷಂಟು ರೆಸ್ಟ್ ಮಾಡೋದೇ ಆಯ್ತು ಹಾಂ ಗುರುವಾರ ಒಂದು ಸ್ವಲ್ಪ ಓಕೆ ಗುರುವಾರ ಶುಕ್ರವಾರ ಶನಿವಾರ ಹ್ಞೂ 3 ದಿನ ಒಂದು ಸ್ವಲ್ಪ ಚೆನ್ನಾಗಿದೆ ಓಕೆ ಆಮೇಲೆ ನಾರ್ಮಲ್ ಆ್ಯಸ್ ಯೂಶುವಲ್ ಹಾಂ ಇದು ಮಾಡ್ಕೊಟ್ರು ತಿಂದು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಬಂದಿದ್ದೀರಿ ಇವಾಗ ಗೈಸ್ ಇಲ್ಲಿ ಮಾಡಿ ಇವಾಗ ಇಲ್ಲಿ ಕೆಲಸ ಮಾಡಿ ನಿದ್ದೆಗೆಲ್ಲ ಒಂಚೂರು ಕೊರತೆ ಆಗ್ಬಿಟ್ಟಿತ್ತು ಸೊ ಎಲ್ಲ ಕೊರತೆನೂ ಹೋಗಿಸ್ಕೊಂಡು 5 ದಿನ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಮನೇಲಿ ಬಿಸಿ ಮಾಡಿ ಕೊಡ್ತಾಯಿದ್ರು ತಿನ್ಕೊಂಡು ಕೂತಿದ್ರಂತೆ ಸೊ ಎಲ್ಲ ಮುಗಿಸ್ಕೊಂಡು ಬಂದವ್ರೆ ಅವಳೇನು ಕೇಳಲಿಲ್ವಾ ನಮ್ಮ ಅಜ್ಜಿ ಬೇಕು ನಮ್ಮ ತಾತ ಬೇಕು ಅಂತವ ಯಾರು ಕೇಳಿಲ್ಲ ಅಲ್ಲಿ ಮಕ್ಳಿದ್ದ ಸೈಕಲ್ ಇದ್ದ ಹಾಂ ಕೂರ್ಸು ಓಡ್ಸು ಹಾಂ ಪಕ್ಕದ ಮನೇಲೆಯ ಹಾಂ ಮಕ್ಳ ಜೊತೆ ಆಟ ಆಡ್ಕೊಂಡು ಇಲ್ಲ ಅಲ್ಲೇ ಬಂದವ್ರಿಗೆ ಸೈಕಲ್ ಹಿಡ್ಕೊಂಡು ನಿಂತವಳಲ್ಲ ಸೊ ಗೈಸ್ ನಮ್ಮ ಅದಕ್ಕೆ 10 ದಿನದಲ್ಲಿ 5 ದಿನ ಪೇಷಂಟ್ ಆಗಿದ್ರು ಇನ್ನು 5 ದಿನದಲ್ಲಿ ಚೆನ್ನಾಗಿ ಮಾಡ್ಕೊಟ್ಟವ್ರೆ ತಿನ್ಕೊಂಡು ಆರಾಮಾಗಿ ನಿದ್ದೆ ಹೊಡ್ಕೊಂಡು ಬಂದವ್ರಂತೆ ಸೊ ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಾವ್ರೆ ಸೊ ಹಿಂಗಿತ್ತು ಗೈಸ್ ಇವತ್ತಿನ ಬ್ಲಾಗ್ ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಸೈನಿಂಗ್ ಆಫ್